ಸರ್, ಮೊದಲ ಸುದ್ದಿ ಎಲೆಕ್ಷನ್ಗೆ ಸಂಬಂಧಪಟ್ಟಿದ್ದು. ಕೇರಳ ವಿಧಾನಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ಒಟ್ಟು 890 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಬಾರಿ ಬಿಜೆಪಿ ವಿಧಾನಸಭೆಯಲ್ಲಿ ಗೆಲುವಿನ ಖಾತೆ ತೆರಿಲೇಬೇಕು ಅನ್ನುವಂಥ ಗುರಿಯನ್ನ ಹೊಂದಿದೆ. ಬರೀ ಅಷ್ಟೇ ಅಲ್ಲ, ಕನಿಷ್ಠ 10 ಕ್ಷೇತ್ರಗಳನ್ನಾದರೂ ಗೆಲ್ಲೇಬೇಕು ಅನ್ನುವಂಥ ರಣತಂತ್ರವನ್ನ ರೂಪಿಸ್ತಿದೆ. ಸರ್, ಕೇರಳದಲ್ಲಿ ಈಗಾಗಲೇ ಕಮ್ಯುನಿಸ್ಟ್ ಸರ್ಕಾರ ಇದೆ. ಸೊ ಹಾಗಾಗಿ ಎಷ್ಟು ಚಾಲೆಂಜಸ್ ಜೊತೆಗೆ ಜನ ಮಣೆ ಹಾಕ್ತಾರಾ ಬಿಜೆಪಿಗೆ ಅಂತ? ಅಂದರೆ ಈಗ ಕೇರಳ ಒಂದು ಲೆಕ್ಕಕ್ಕೆ ಅಲ್ಲಿ ಈ ಮತಾಂಧತೆ ಅನ್ನುವಂಥ ನಿಟ್ಟಲ್ಲಿ ಬಿ ಜೆ ಪಿ ಟಾರ್ಗೆಟ್ ಮಾಡ್ತಾ ಆ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 10 ಸೀಟ್ನಾದರೂ ನಾವು ಗೆದ್ದು ಬರಬೇಕು ಅನ್ನುವಂಥ ನಿಟ್ಟಲ್ಲಿ ಹೋರಾಟ ಮಾಡ್ತಾ ಇರುವಂಥದ್ದು. ಮೋದಿಯ ವರ್ಚಸ್ಸು, ಅಮಿತ್ ಶಾ ಅವರ ಚಾಣಾಕ್ಷತೆ ಅಲ್ಲಿ ವರ್ಕೌಟ್ ಆದರೆ ಅನ್ನುವಂಥ ನಿಟ್ಟಲ್ಲಿ ಮಾತ್ರ. ಯಾಕಂದರೆ ಅಲ್ಲೆಲ್ಲ ಪ್ರಭಾವಿ ಅನ್ನಿಸ್ಕೊಂಡಿರುವವರ ಕ್ಷೇತ್ರ, ಅಲ್ಲಿ ಯಾರು ಕ್ಷೇತ್ರದಲ್ಲಿ ತುಂಬ ಹಿಡಿತ ಸಾಧಿಸ್ಬಿಟ್ಟಿದ್ದಾರೆ ಅನ್ನುವಂಥವ್ರು ಯಾರೂ ಇಲ್ಲ. ಈ 10 ಕ್ಷೇತ್ರದಲ್ಲೂ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದರಲ್ಲೂ ಒಂದು 3 ರಾಜೀವ್ ಚಂದ್ರಶೇಖರ್, ಪದ್ಮಜ, ಈ ರೀತಿ ಒಂದು 3-4 ಹೆಸರುಗಳು ಬಿಟ್ಟರೆ, ಕೊನೆ ಬಾರಿ ಲಾಸ್ಟ್ 89 ಮತಗಳಿಂದ ಸೋಲ್ಕೊಂಡಿರುವಂಥ ಸುರೇಂದ್ರನ್ನು, ಇವರೆಲ್ಲ ಈ ಒಂದು 3-4 ಜನ ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಬಿ ಜೆ ಪಿಯ ಕೇಂದ್ರವನ್ನೇ ನೆಚ್ಕೊಂಡು 10 ಸೀಟ್ ಗೆಲ್ತೀವಿ ಅಂತ ಹೊರಟಿರೋದು ಇವರು. ಹಾಗಾಗಿ ರಾಜ್ಯದ ಒಳಗಡೆ ವಿಜಯೇಂದ್ರನ ಹಿಡಿತ ಏನಿದೆ, ಪಿಣರಾಯಿ ಅವ್ರದ್ದು, ಅವರ ಯೋಜನೆಗಳೇನಿದೆ, ಅವರು ಒಂದಷ್ಟು ಅಲ್ಲಿ ಹಿಡಿತಕ್ಕೆ ತೊಗೊಂಡ್ಬಿಟ್ಟಿದ್ದಾರೆ. ಗ್ಯಾರಂಟಿಗಳ ಮೂಲಕ ಆ ಭಾಗದ, ಆ ರಾಜ್ಯದ ಹಿಡಿತವನ್ನು ಅವರು ತೊಗೊಂಡ್ಬಿಟ್ಟಿದ್ದಾರೆ. ಆ ಕಪಿಮುಷ್ಟಿಯಿಂದ ಆ ಕ್ಷೇತ್ರಗಳನ್ನು ಕಿತ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಬಿ ಜೆ ಪಿಗರಿಗೆ ಅಷ್ಟು ಈಸಿಯಾದ ಸೆಣಸಾಟ ಅಲ್ಲಿಲ್ಲ. ಆದರೆ ಕೇಂದ್ರದ ವರ್ಚಸ್ಸು ಏನೂ ಇಲ್ಲದ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸನ್ನು ಝೀರೋ ಮಾಡಿರುವಂಥದ್ದು ಕೂಡ ಬಿ ಜೆ ಪಿಯ ಇತಿಹಾಸ ಇರೋದರಿಂದ ಹೇಳೋದಕ್ಕೆ ಕಷ್ಟ ಅನಿಸೋದ್ರೂ ಕೂಡ ಒಂದು 5-6 ಕ್ಷೇತ್ರಗಳನ್ನು ಇವರೇನು 10 ಟಾರ್ಗೆಟ್ ಹೊಡ್ಕೊಂಡಿದ್ದಾರೆ, 5-6 ಕ್ಷೇತ್ರಗಳು ಟಫ್ ಫೈಟ್ ಇದ್ರೂ ಒಂದು 2 ಅಂತೂ ಕಡಿಮೆ ಅಂದ್ರೂ ಒಂದು 2 ಕ್ಷೇತ್ರವನ್ನು ತೆಕ್ಕೆಗೆ ಹಾಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ. 2 ಕ್ಷೇತ್ರ. ಈಗ ನೇಮಾಮಲ್ಲಿ ರಾಜೀವ್ ಚಂದ್ರಶೇಖರ್ ಹೆಚ್ಚು ಅಂದರೆ ಆಗ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ, ತಿರುವನಂತಪುರಂ ಲೋಕಸಭಾ ವ್ಯಾಪ್ತಿಗೆ ಬರುತ್ತೆ. ಅದು 2016ರಿಂದ ರಾಜಗೋಪಾಲ್ ಗೆಲುವು ಸಾಧಿಸಿದ್ರು. 21ರಲ್ಲಿ ರಾಜಶೇಖರನ್ನು ಸೋಲುತ್ತಾರೆ. ಈ ಬಾರಿ ರಾಜೀವ್ ಚಂದ್ರಶೇಖರ್ಗೆ ಅವಕಾಶ ಕೊಟ್ಟಿರೋದ್ರಿಂದ ರಾಜೀವ್ ಚಂದ್ರಶೇಖರ್ ಒಂದು ಹಿಡಿತವನ್ನು ತಗೊಂಡಿದ್ದಾರೆ. ಬಿ ಜೆ ಪಿಯಲ್ಲಿ ಒಂದು ಗಟ್ಟಿ ಕಾಳದು, ಆ ಕಾಳೇನಾದರೂ ವರ್ಕ್ ಆದರೆ ಅಲ್ಲಿ ಬಿ ಜೆ ಪಿಗೆ ಮೊದಲ ಸೀಟು ಸಿಗುವ ಸಾಧ್ಯತೆ. ಅದೇ ನಂತರದಲ್ಲಿ ಪಾಲಕ್ಕಾಡ್ ಸಂಬಂಧಪಟ್ಟಂಗೆ ಬಂದರೆ ಕಾಂಗ್ರೆಸ್ನ ಎದುರುಗಡೆ ಈ ಮೆಟ್ರೋ ಮ್ಯಾನ್ ಏನಿದ್ದಾರೆ ಶ್ರೀಧರನ್ನು ಒಂದು ಸಣ್ಣ ಪ್ರಭಾವ ಬೀರಿದ್ರೆ ಅಲ್ಲಿ ಶ್ರೀಧರನ್ಗೆ ಒಂದು ಅವಕಾಶ ಸಿಕ್ಕರೆ ಗೆಲ್ಲುವಂಥ ಸಾಧ್ಯತೆ ಶ್ರೀಧರನ್ಗಿದೆ. ಹಾಗೆ ತ್ರಿಶೂರಲ್ಲಿ ಹೋದರೆ ನಿಮಗೆ ಕಮಲ ಅರಳಿಸಲೇಬೇಕು ಅಂತ ಸುರೇಶ್ ಗೋಪಿನ ಇಟ್ಕೊಂಡಿದ್ದಾರೆ. ಸುರೇಶ್ ಗೋಪಿ ವಿಚಾರದಲ್ಲಿ ಬಂದರೆ ಪದ್ಮಜನ ಈ ಲೆಕ್ಕಕ್ಕೆ ಹೋದರೆ ಪದ್ಮಜ ಒಂದು ಸಾಧ್ಯತೆ ಹೆಚ್ಚಿದೆ. ಪದ್ಮಜನ ಬಿ ಜೆ ಪಿಗೆ ಎಳ್ಕೊಂಡಿರೋದ್ರಿಂದ ಪದ್ಮಜಗೆ ಏನಾದರೂ ಆಯಿತು ಅಂತಂದರೆ 3 ಸೀಟ್ಗಳು. ಅದು ಬಿಟ್ಟರೆ ನೆಕ್ಸ್ಟ್ ಬರೋದೇ ಈ ಅಶ್ವಿನಿ ವಿಚಾರದಲ್ಲಿ 21ರಲ್ಲಿ ಒಂದು 5,000 ಮತಗಳಿಂದ ಸೋತಿದ್ರು ಅವರು. ಕೊನೆ ನೆಕ್ ಟು ನೆಕ್ ಫೈಟಲ್ಲಿ ಯಾರ್ಯಾರು ಸೋತಿದ್ರು ಆ ಲೆಕ್ಕಾಚಾರಗಳ ಅಡಿಯಲ್ಲಿ ತಗೊಂಡು ಒಂದು 10 ಸೀಟನ್ನು ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ರಣತಂತ್ರವನ್ನು ಬಿ ಜೆ ಪಿಯ ಕೇಂದ್ರ ರೂಪಿಸ್ಕೊಂಡಿರೋದು. ಆದರೆ ಪಂಡಿತರ ಪ್ರಕಾರ, ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಹೋಗೋದಾದರೆ ಅಲ್ಲಿ ಬಿ ಜೆ ಪಿಗೆ 1-2 ಸೀಟ್ಗಳು ಸಿಗುವ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಪಂಡಿತರ ಲೆಕ್ಕ. ಸರ್, ಎಲೆಕ್ಷನ್ ಅಂತ ಹೇಳಿದ್ರೇನೆ ಗ್ಯಾರಂಟಿ ವಿಚಾರಗಳು ಮುನ್ನೆಲೆಗೆ ಬರ್ತಾವೆ. ಸೊ ಕೇಂದ್ರ ಸರ್ಕಾರ ಕೂಡ ಈ ಹಿಂದೆ ಗ್ಯಾರಂಟಿಗಳು ವರ್ಕ್ ಆಗೋದಿಲ್ಲ ಅಂತ ಹೇಳಿತ್ತು. ಬಟ್ ಅವರು ಕೂಡ ಏನಾದರೂ ಗ್ಯಾರಂಟಿಗಳನ್ನ ವರ್ಕೌಟ್ ಮಾಡ್ಕೊಳ್ತಾರಾ? ಜೊತೆಗೆ ಕಾಸರಗೋಡಲ್ಲಿರುವಂಥ ಸಮಸ್ಯೆಗಳು ನಮಗೆ ಗೊತ್ತಿದೆ ಸರ್. ಹಾಗಾಗಿ ಬಿಜೆಪಿ ಏನಾದರೂ ಮಣೆ ಹಾಕೋದ್ರ ಮೂಲಕ ಅಥವಾ ಜನರನ್ನ ಬೇರೆ ರೀತಿ ಸೆಳೆಯುವಂಥ ಪ್ರಯತ್ನ ಆಗಬಹುದಾ? ಕಾಸರಗೋಡಲ್ಲೂ ಈಗ ಅವರು ರಾಜ್ಯದ ವಿಚಾರಕ್ಕೆ ಬಂದರೆ ಕೊನೆ ಗಳಿಗೆಯಲ್ಲಿ ಒಂದು 4 ತಿಂಗಳ ಹಿಂದೆ ಇವರು ಭಾಷೆಯನ್ನ ಹೇರುವ ಮೂಲಕ ಕನ್ನಡಕ್ಕೆ ಒಂದು ಸೆಡ್ಡೊಡೆಯುವಂಥ ಪ್ರಯತ್ನ ಮಾಡಿದ್ರು. ನಮ್ಮವರು ಈಗ ಮೊನ್ನೆ ಪ್ರಿಯಾಂಕಾ ಕ್ಷೇತ್ರಕ್ಕೆ 10 ಕೋಟಿ ಅನುದಾನ ಕೊಡುವಂಥ ಪ್ರಯತ್ನ ಮಾಡಿದ್ರು. ನಮ್ಮಲ್ಲಿ ಭಾಷಾ ವಿಚಾರದಲ್ಲಿ ನಮಗೆ ಒಂದು ಲೆಕ್ಕಾಚಾರನೇ ಇಲ್ಲ. ಈ ಸರ್ಕಾರಕ್ಕೆ ಬರೀ ಬಾಲ ಬಡಿಯೋ ಕಾರ್ಯ ಆಗಿರೋದ್ರಿಂದ 10 ಕೋಟಿ 24ರಲ್ಲಿ ಕೊಟ್ಟಿದ್ರು ವಯನಾಡು ವಿಚಾರದಲ್ಲಿ, ಮತ್ತೆ ತಗೊಂಡೋಗಿ ಮೊನ್ನೆ 10 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಶ್ರೀಮಂತ ರಾಜ್ಯ, ನಮ್ಮಲ್ಲಿ ಯಾರು ನಿರಾಶ್ರಿತರಿಲ್ಲ. ಈ ದರಿದ್ರ ವ್ಯವಸ್ಥೆ ಇದೆಯಲ್ಲ ಇವರಿಗೆ, ಇವರು ತಗೊಂಡೋಗಿ ಮತ್ತೆ ಅಲ್ಲಿಗೆ ಸುರಿಯುವಂಥದ್ದು. ಹಂಗಾಗಿ ಅವರೆಲ್ಲ ಹೆಚ್ಕೊಂಡು ಕೂತಿರೋದೇ ಹಂಗೇನೆ.
ಅವರೆಲ್ಲ ನಮ್ಮನ್ನ ಯಾಕೆ ಕಡೆಗಣಿಸಿ ನೋಡ್ತಾರೆ ಅಂತಂದ್ರೆ ನಮ್ಮಲ್ಲಿ ಭಾಷಾ ವಿಚಾರದಲ್ಲಿ ಇನ್ನೂ ಹಿಡಿತ ಸಾಧಿಸದ ಸೌತ್ ಏನು ದಕ್ಷಿಣದ ರಾಜ್ಯ ಏನಾದ್ರೂ ಇದ್ರೆ ಅದು ಕರ್ನಾಟಕ ಮಾತ್ರ. ಭಾಷಾ ಮೇಲೆ ಅಭಿಮಾನ ಇರುವಂಥದ್ದು ತೆಲಂಗಾಣಕ್ಕೆ ಹೋಗಿ, ಆಂಧ್ರಕ್ಕೆ ಹೋಗಿ, ತಮಿಳ್ನಾಡಿಗೆ ಹೋಗಿ, ಕೇರಳಕ್ಕೆ ಹೋಗಿ, ಈ ದ್ರಾವಿಡ ಭಾಷೆಗಳು ಏನು ಅನ್ಸ್ಕೊಂಡಿದ್ದಾವೋ ಭಾಷಾ ವಿಚಾರದಲ್ಲಿ ಅಲ್ಲಿ ಚರ್ಚೆಗಳೇ ಆಗೋದಿಲ್ಲ. ಹೌದು, ಅಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ, ಗ್ಯಾರಂಟಿಗಳ ವಿಚಾರದಲ್ಲಿ, ಜನಗಳ ವಿಚಾರದಲ್ಲಿ, ನಾಯಕರ ವಿಚಾರದಲ್ಲಿ ಚರ್ಚೆ ಆಗುತ್ತೆ, ರಾಜಕೀಯ ನಡೆಯುತ್ತೆ. ಆದ್ರೆ ನಮ್ಮಲ್ಲಿ ದುರಂತಕ್ಕೆ ಭಾಷಾ ವಿಚಾರದಲ್ಲೇ ಆಗುತ್ತೆ. ಕನ್ನಡವನ್ನ ಅಭಿವೃದ್ಧಿಪಡಿಸಿ, ಕನ್ನಡವನ್ನು ರಾಜ್ಯದ ಭಾಷೆ, ನಮ್ಮ ಅನ್ನದ ಭಾಷೆಯನ್ನ ಉಳಿಸ್ಕೊಳ್ಳೋದಕ್ಕೆ ಏನಾದರೂ ಹೋರಾಟ ಮಾಡ್ತಾ ಇದ್ರೆ ದಕ್ಷಿಣದಲ್ಲಿ ಅದು ಕರ್ನಾಟಕ ಮಾತ್ರ. ಇದು ದುರಂತದ ಪರಿಸ್ಥಿತಿ. ಹಾಗಾಗಿ ಈ ಲೆಕ್ಕಾಚಾರಕ್ಕೆ ಹೋದ್ರೆ ನಾವು ಅವರಿಂದ ಕಲಿಯುವಂತ ಪಾಠಗಳು ತುಂಬಾ ಇರ್ತವೆ. ಈ ಕೇರಳ ವಿಚಾರದಲ್ಲೂ ಅಷ್ಟೇ, ಅವರು ಅಷ್ಟೇ ಹಿಡಿತದಲ್ಲಿ ಇಟ್ಕೊಂಡಿರೋದ್ರಿಂದ ಈ ಎಲ್ಲ ದಾಳ, ಕಾಸರಗೋಡು ಕೂಡ ಅವರಿಗೊಂದು ದಾಳ, ಕಾಸರಗೋಡಲ್ಲೂ ಕೂಡ ಒಂದು ದಾಳ, ಭಾಷಾ ವಿಚಾರದಲ್ಲಿ ಅವರೊಂದು ದಾಳ ಉದಿಸ್ತಾ ಇರ್ತಾರೆ. ಆಮೇಲೆ ಅವರಷ್ಟು ಯೋಜನೆಗಳನ್ನ ಕೊಟ್ಟು ಒಂದಷ್ಟು ಹಿಡಿತಕ್ಕೆ ತಗೊಂಡ್ಬಿಟ್ಟಿದ್ದಾರೆ. ಸರ್, ಅಲ್ಲಿ ಮೊದಲೇ ಜನರು ಸಾಕ್ಷರರು, ಸೊ ಹಾಗಾಗಿ ಗ್ಯಾರಂಟಿಗಳಿಗೆ ಮಣೆ ಹಾಕ್ತಾರಾ ಅನ್ನೋದೊಂದು ದೇವ್ರ ನಾಡು, ದೇವ್ರನ್ನ ನಂಬ್ಕೊಂಡು ಕೂತಿದ್ದಾರೆ ಅವರು. ಇಲ್ಲಿವರೆಗೂ ಪಿಣರಾಯಿ ವಿಜಯನ್ ಅವರನ್ನ ದೇವ್ರ ತರನೇ ಮೆರೆಸ್ಬಿಟ್ಟಿದ್ದಾರೆ. ಸತತವಾಗಿ ಗೆಲುವು ಸಾಧಿಸಿ ಮತ್ತೆ ಮುಖ್ಯಮಂತ್ರಿಯ ಚುಕ್ಕಾಣಿ ಹಿಡಿಯುವಂಥದ್ದು ಅವರ ಒಂದು ಕನಸಾಗಿದೆ. ಸೊ ಆ ಕನಸಿಗೆ ಪೂರಕವಾಗಿ ಆತರ ಈ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ, ಯಾಕಂದ್ರೆ ಪ್ರಬಲ ಸ್ಪರ್ಧಿಗಳಿಲ್ಲದೆ ಇರೋದ್ರಿಂದ ಬಿಜೆಪಿ ಏನೇ ವರ್ಚಸ್ಸು ಮಾಡಿದ್ರು, ಕೇಂದ್ರ ಮಟ್ಟದಲ್ಲಿ ಯಾವುದೇ ಮಟ್ಟ ದೊಡ್ಡ ಹೆಸರನ್ನ ಗಳಿಸಿದ್ರು ಕೂಡ ಕೇರಳದಲ್ಲಿ ಅಸ್ತಿತ್ವ ಪಡೆದುಕೊಳ್ಳೋಕ್ಕಾಗಿರ್ಲಿಲ್ಲ. ಕೇರಳದಲ್ಲಿ ಅವ್ರಿಗೆ ಅಸ್ತಿತ್ವನೇ ಇಲ್ಲ. ಈಗ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. 10 ಕ್ಷೇತ್ರದಲ್ಲಿ ರಣತಂತ್ರ ರೂಪಿಸಲಾಗಿದೆ. 2-3 ಕ್ಷೇತ್ರಗಳನ್ನು ತೆಕ್ಕೆಗೆ ಹಾಕೊಳ್ಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಬಿಜೆಪಿಗೆ ನೆಲೆಯೂರೋಕೆ ಸಿಕ್ಕರೆ, ಬೆರಳು ಸಿಕ್ಕರೆ ಹಸ್ತ ನುಂಗುವಂತ ಛಾತಿ ಇರೋದ್ರಿಂದ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಅಲ್ಲಿ ಅವಕಾಶಗಳ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಇದು ಆರಂಭದ ಕೆಲ ಲೆಕ್ಕಾಚಾರಗಳನ್ನು ಹಾಕೊಂಡು ಬಿಜೆಪಿ ರಣತಂತ್ರ ರೂಪಿಸಿರೋದು. 10 ಕ್ಷೇತ್ರಕ್ಕಾದ್ರೂ ಕೂಡ ಒಂದು 2-3 ಕ್ಷೇತ್ರಗಳು ಅವರು ತೆಕ್ಕೆಗೆ ಹಾಕೊಂಡ್ರೆ ಭಯ ಬರೋದಂತೂ ಸಾಧ್ಯ. ಈ ಚುನಾವಣೆ ಕೇರಳದ ಪಿಣರಾಯಿ ವಿಜಯನ್ಗೆ ಏನು ಬರ್ಸುತ್ತೆ ಅಂತಂದ್ರೆ, ಬಿಜೆಪಿ ಇಲ್ಲಿ ಕಾಲು ಉರ್ತು ನೆಲೆ ಉರ್ತು ಅಂತಂದ್ರೆ ಸೊ ಅವ್ರು ಬಿಡೋದಿಲ್ಲ, ಏನೋ ಒಂದು ನುಂಗುವ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಭಯ ಮೂಡಿಸಬೇಕಿದ್ರೆ ಈ ಚುನಾವಣೆ ಏನಿದೆ ಅಲ್ಲಿ ಕಾವು ಏರುವಂತ ಸಾಧ್ಯತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.